ಸ್ನೇಹಿತರೆ ನಮಸ್ತೆ. ಕರ್ನಾಟಕದಲ್ಲಿರುವ ವಿಶೇಷಚೇತನರಿಗೆ, ಹಿರಿಯ ನಾಗರಿಕರಿಗೆ ವಿಧವೆ ವೇತನ, ತುಂಬ ಕಡು ಬಡವರಿಗೆ ಮಾಸಿಕ ಪಿಂಚಣಿ ಕೊಡ್ತಾರಲ್ಲ, ಅದ್ರ ಬಗ್ಗೆ ಎಲ್ಲರಿಗೂ ಅನ್ವಯಿಸ್ತದೆ. ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ. ನಾನೀಗ ಒಂದು ಪ್ರತಿ ಬರೆದಿದ್ದೀನಿ, ಪತ್ರ ಬರೆದಿದ್ದೀನಿ, ಯೋಚನೆ ಮಾಡಿ ಬರೆದಿದ್ದೀನಿ. ಈಗ ಎಲ್ಲರೂ ಹೇಳ್ತಾರೆ 32,000 ಇದ್ದರೆ ಮಾತ್ರ ನಿಮಗೆ ಮಾಸಿಕ ಪಿಂಚಣಿ ಬರ್ತದೆ. ನಾನೊಬ್ಬ ವಿಶೇಷಚೇತನ, ನನಗೆ 65% ಹ್ಯಾಂಡಿಕ್ಯಾಪ್ಸು. ರವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ. ವಿಷಯ: ಕರ್ನಾಟಕ ಸರ್ಕಾರ ಆದಾಯ ಮತ್ತು ಪ್ರಮಾಣ ಪತ್ರ ದೃಢೀಕರಣ ಪತ್ರದ ಸಂಖ್ಯೆ. ಈ ಕುಟುಂಬದ ವಾರ್ಷಿಕ ಆದಾಯ 96,000 ಕೊಟ್ಟಿರುತ್ತಾರೆ. ಇದರ ಬಗ್ಗೆ ಮನವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪಿ. ಯೇಸುನಾಥನ್, ವಿಶೇಷಚೇತನನಾದ ನಾನು ಮನವಿ ಮಾಡುವುದೇನೆಂದರೆ, ನನಗೆ ತಂದೆ ತಾಯಿ ಮರಣ ಹೊಂದಿರುತ್ತಾರೆ. ನನಗೆ ಯಾರೂ ಇಲ್ಲ. ನನಗೆ ಆದಾಯ ಕರ್ನಾಟಕ ಸರ್ಕಾರ ಮಾಸಿಕ ಪಿಂಚಣಿ ಕೊಡುವುದು ಒಂದು ತಿಂಗಳಿಗೆ 800 ರೂಪಾಯಿ ಮಾತ್ರ. ಬೇರೆ ಯಾವುದೇ ಆದಾಯ ಇರುವುದಿಲ್ಲ. ನನಗೆ ವಾಸಿಸಲು ಕೂಡ ಒಂದು ಮನೆ ಇಲ್ಲ. ನನ್ನ ಮನೆಗೆ ಬರದೆ, ತನಿಖೆ ಮಾಡದೆ ಯಾವ ರೀತಿ ವಾರ್ಷಿಕ ಆದಾಯ 96,000 ಕೊಟ್ಟಿರುತ್ತಾರೆ. ನನಗೆ ಮಾಸಿಕ ಪಿಂಚಣಿ ನಿಲ್ಲಿಸ್ಬಿಡಿ. ನನಗೆ ಇಷ್ಟೊಂದು ಆದಾಯ ಯಾವ ಮೂಲದಿಂದ ಬರ್ತದೆ? ಮಾನ್ಯ ಶ್ರೀಮತಿ ತಹಸೀಲ್ದಾರ್ ಅನಿತಾ ಕುಮಾರಿ, ಬೆಂಗಳೂರು ಉತ್ತರ ತಾಲೂಕು, ಬೆಂಗಳೂರು ಜಿಲ್ಲೆ ರವರು ತೋರಿಸಬೇಕು. ಇಲ್ಲ ಅಂದರೆ ತಹಸೀಲ್ದಾರ್ ಅವರು ನನಗೆ ಕೊಡಬೇಕು. ಕೊಡುವುದಾದರೆ 20,000 ಮಾನ್ಯ ಮುಖ್ಯಮಂತ್ರಿರವರ ಪರಿಹಾರ ನಿಧಿಗೆ ತೆಗೆದುಕೊಂಡು ಮಿಕ್ಕಿರುವ ಹಣವನ್ನು ನನಗೆ ಕೊಡಲಿ. ನನಗೆ ಮಾಸಿಕ ಪಿಂಚಣಿ ಬೇಡವೇ ಬೇಡ. ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಕ್ರಮ ತೆಗೆದುಕೊಂಡು ಪತ್ರ ತಲುಪಿದ 30 ದಿನಗಳ ಒಳಗಡೆ ಈ ವಿಷಯವಾಗಿ ಗೌರವಾನ್ವಿತ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಲು ನಿರ್ಧರಿಸಿದ್ದೇನೆ ಅಂತ ನಾನು ಹಾಕಿದ್ದೀನಿ. ಲಗತ್ತು ಆದಾಯ ಮತ್ತು ಪ್ರಮಾಣ ಪತ್ರ, UDID ಕಾರ್ಡ್ ನೋಡಿ ರೆಡಿ ಇದೆ. ಈಗ ನಾಳೆ ಟೈಪಿಂಗ್ ಮಾಡ್ತೀನಿ. ನಾನು ಟೈಪಿಂಗ್ ಮಾಡಿ ನಾನು ನೇರವಾಗಿ ಜಿಲ್ಲಾಧಿಕಾರಿಗೆ ಹಾಕ್ತೀನಿ. ಇದನ್ನು ಫಾಲೋ ಮಾಡ್ತೀನಿ, ನಾನು ಬಿಡೋದಿಲ್ಲ. ಯಾಕಂದರೆ ಈಗ ಕೊಟ್ಟು 30 ದಿನ ಒಳಗಡೆ ಅವರು ವರದಿ ಕೊಡೋದಿಲ್ಲ ಅವರು. ಅದ್ರ ಮೇಲೆ ನೆನಪೋಲೆ 1 ಅಂತ ಹಾಕ್ತೀನಿ, 3 ನೆನಪೋಲೆ ಹಾಕ್ತೀನಿ. 3 ನೆನಪೋಲೆಗೆ ಅವರು ಉತ್ತರ ಕೊಡಲಿಲ್ಲ ಅಂದರೆ ನೇರವಾಗಿ ಎಲ್ಲ ದಾಖಲೆಗಳನ್ನ ತಗೊಂಡು ನಾವು ವಿಕಲಚೇತನ ಅಲ್ವಾ, ನಮಗೆ ಸರ್ಕಾರಿ ವಕೀಲರು ಬರ್ತಾರೆ, ಯಾರನ್ನಾದ್ರು ಇಟ್ಕೊಂಡು ನೇರವಾಗಿ ಜಿಲ್ಲಾಧಿಕಾರಿಗೆ ಮೇಲೆ ಒಂದು ಕೇಸ್ ಫೈಲ್ ಮಾಡಿಬಿಡ್ತೀನಿ ನಾನು. ಈಗ ಅವರು ಕೊಡಬೇಕಲ್ವ 96,000, ನಾವು ಅವ್ರಿಗೆ ತೋರಿಸ್ಬೇಕಲ್ವ. 1 ವರ್ಷಕ್ಕೆ ನನಗೆ 96,000 ತೋರಿಸ್ಬೇಕು. ಈಗ ಅವರು ಬಿಡ್ತಾರೆ ನೋಡಿ. ಇಡೀ ರಾಜ್ಯದಲ್ಲಿ ನಾವು ಸ್ನೇಹಿತರ ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಈ ರೀತಿ ಪ್ರಶ್ನೆ ಮಾಡಿದ್ರೆ ಸರಿ ಇರುತ್ತೆ. ಈಗ ಶ್ರೀಮಂತರಿದ್ದಾರೆ ಕೆಲವು ಜನ, ನಾನು ಇನ್ನು ಮುಂದೆ TV ಚಾನಲಲ್ಲಿ ಮಾತಾಡಬೇಕಾದ್ರೆ ನಾನು ಹೇಳ್ತೀನಿ, ಕೋಟಿ ದುಡ್ಡಿದ್ದು ಬಾಡಿಗೆ ಬರ್ತಾ ಇದೆ, ಅವರು ಟ್ಯಾಕ್ಸೇ ಕಟ್ಟೋದಿಲ್ಲ. ಅವ್ರಿಗೆ ಬಡವರು ಅಂತ BPL ಕಾರ್ಡ್ ಕೊಟ್ಬಿಡ್ತಾರೆ. ನನ್ನ ಮನೇನೇ ಬಂದು ಪರಿಶೀಲಿಸಲಿ. ಇದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ದಾಖಲೆಗಳು ತಗೊಂಡೋಗಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಇವ್ರ ಮೇಲೆ ಕೇಸ್ ಹಾಕ್ತೀನಿ. ನಾನು ಬಿಡೋದಿಲ್ಲ. ಈಗ ಎಷ್ಟೋ ಜನ ವಿಕಲಚೇತನರು ನನಗೆ 3 ತಿಂಗಳಿಂದ ಪಿಂಚಣಿ ಬರ್ತಾಯಿಲ್ಲ, ನನಗೆ 3 ತಿಂಗಳಿಗೆ ಪಿಂಚಣಿ ಬರ್ತಾಯಿಲ್ಲ ಅಂತ ಹೇಳ್ತಿದ್ದಲ್ಲ. ನೀವು ಒಂದೊಂದು ಕೇಸ್ ಫೈಲ್ ಮಾಡಿ, ಫ್ರೀ. 1 ರೂಪಾಯಿ ನೀವು ದುಡ್ಡು ಖರ್ಚೇ ಮಾಡೋಂಗಿಲ್ಲ, 1 ರೂಪಾಯಿನೂ ಕೂಡ ಖರ್ಚು ಮಾಡೋಂಗಿಲ್ಲ. ಇಲ್ಲಿ ಸಿವಿಲ್ ಕೋರ್ಟ್ ಹತ್ರ ಐತೆ, ಉಚಿತ ಕಾನೂನು ಇದ್ದಾರೆ, ಎಲ್ಲ ಕೋರ್ಟಲ್ಲಿ ಇರ್ತಾರೆ, ಇಡೀ ರಾಜ್ಯದಲ್ಲಿ ಇರ್ತಾರೆ. ನೀವೇ ಈ ಥರ ಜಿಲ್ಲಾಧಿಕಾರಿಗಳಿಗೆ ಪತ್ರ ಹಾಕಿ, ಜಿಲ್ಲಾಧಿಕಾರಿಗಳಿಗೆ ಹಾಕಿ 30 ದಿನ ಅದಾದಮೇಲೆ ಒಂದನೇದು ನೆನಪೋಲೆ 1 ಅಂತ ಕೊಡಬೇಕು. ನೆನಪೋಲೆ 1 ರಿಮಾಂಡ್. ಅದು ಬಿಟ್ಟು 9 ದಿನಕ್ಕೆ ಇನ್ನೊಂದು ನೆನಪೋಲೆ ಹಾಕಬೇಕು. ಈ ಕಾನೂನಾತ್ಮಕವಾಗಿ ಮಾಡಬೇಕು. ಕಾನೂನಾತ್ಮಕ ಎಲ್ಲ ದಾಖಲೆಗಳು ತಗೊಂಡು ಗೌರವಾನ್ವಿತ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಕೇಸ್ ಹಾಕಿದ್ರೆ ಮಾತ್ರ ಇಡೀ ರಾಜ್ಯದಲ್ಲಿ ಲಕ್ಷ ಗಂಟಲೆ ಎಲ್ಲ ಪ್ರತಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗ್ತಾ ಇದ್ರೆ ಅವರು ಎಚ್ಚೆತ್ಕೊಳ್ತಾರೆ. ಹೌದಪ್ಪ, ಇವ್ರ ಮನೆಗೆ ಹೋಗಲಿಲ್ಲ, ಮತ್ತು ಇವ್ರು ಕೇಳೋದು ಈಗ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಕೇಳುತ್ತೆ. ಏನು ಕೊಡುತ್ತೆ? ಉಚ್ಚ ನ್ಯಾಯಾಲಯ ಕೇಳುತ್ತೆ, ಹೌದು, ಇವ್ರಿಗೆ ವಾರ್ಷಿಕ ಏನೂ ಇಲ್ಲ, ಮೂಲ ಯಾವುದೂ ಇಲ್ಲ, ಇವ್ರಿಗೆ ಹೆಂಗೆ ಕೊಟ್ರಿ ಅಂತ ಮಾನ್ಯ ಉಚ್ಚ ನ್ಯಾಯಾಲಯ ಕೇಳುತ್ತೆ. ಬಿಡ್ತಾರ? ಜಿಲ್ಲಾಧಿಕಾರಿಗಳನ್ನ ಬಿಡ್ತಾರ ಅವರು? ಅಷ್ಟೊಂದು ನಾನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಅಷ್ಟೇ, ಎಲ್ಲರೂ ಇದೇ ನಿರ್ಧಾರ ಮಾಡಿ ಅಂತ ನಾನು ಹೇಳೋದು ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅದು ಮಾಡಿ. ಆದರೆ ನಾನು ಮಾಡಿದ್ದೀನಿ, ಈಗ ಬರೆದಿಟ್ಕೊಂಡಿದ್ದೀನಿ. ನಾಳೆ ಟೈಪಿಂಗ್ ಮಾಡಿಸ್ತೀನಿ. 11-12 ಗಂಟೆಗೆಲ್ಲ ಟೈಪಿಂಗ್ ಮಾಡಿಸ್ಬಿಡ್ತೀನಿ. ಇಲ್ಲೇ ಬಂದ್ಬಿಟ್ಟು ಜಿಲ್ಲಾಧಿಕಾರಿ ಹತ್ರ ಇಲ್ಲಿ ಮುಂದೆನೇ ಊಟ ಸೀಲ್ ಹಾಕೊಂಡು ಬಂದ್ಬಿಡ್ತೀನಿ. ಪ್ರತಿಯೊಬ್ಬರು
ಪ್ರಶ್ನೆ ಮಾಡೋಣ. ಧನ್ಯವಾದ. ಶುಭ ದಿನ.